ಏನು ವಿಷಯ? ಶಾಸಕರು ಒಬ್ಬರೊಬ್ಬರು ಸರ್ಕಾರದ್ದು ಮತ್ತೆ ಸಿಎಂ ಡಿಸಿಎಂ ಹೀಗೆ ಅಂತದ್ದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಕಾಂಗ್ರೆಸ್ನಲ್ಲಿ ಪ್ರತಿಪಕ್ಷಗಳು ಇರ್ತದೆ, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಭ್ರಷ್ಟಾಚಾರ. ಕಾಂಗ್ರೆಸ್ ಅಲ್ಲಿ ಆ ರೀತಿ ಬೆಳವಣಿಗೆ ಇದೆಯಾ? ನೀವು ಹೇಳ್ತಾ ಇರ್ತಕ್ಕಂಥ ವಿಚಾರ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ. ಶಾಸಕರು ಕೆಲವರು ಒಂದೆರಡು ವಿಚಾರಗಳನ್ನು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಖಂಡಿತ ಆ ವಿಚಾರಗಳನ್ನು ಪಕ್ಷ ಮತ್ತು ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಗಂಭೀರವಾಗಿ ತೆಗೆದುಕೊಂಡು ಅದನ್ನು ಬಗೆಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಭಾರತೀಯ ಜನತಾ ಪಕ್ಷದವರು ಏನು ಆರೋಪ ಮಾಡ್ತಾರೆ, ಬಹುಶಃ ಅವರ ಹಿಂದಿನ ದಿನಗಳನ್ನು ಅವರ ರಾಜಕೀಯವಾಗಿ ಅವರು ವಿರೋಧ ಪಕ್ಷದಲ್ಲಿರುವಂತಹ ಸಂದರ್ಭದಲ್ಲಿ ಅವ್ರ ಪಕ್ಷದಲ್ಲಿ ಎಲ್ಲವೂ ಸರಿ ಇದೆಯಾ ಅನ್ನೋದನ್ನ ಅವರು ಕೂಡ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಅವ್ರ ಪಕ್ಷದಲ್ಲೇ ಅವರಲ್ಲೇ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಸಮಸ್ಯೆಗಳಿರುವಂತಹ ಸಂದರ್ಭದಲ್ಲಿ ಅವರು ಬೇರೆಯವ್ರ ಮೇಲೆ ಬೆಟ್ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದು ಬಹಳ ಪ್ರಮುಖವಾದಂಥ ವಿಚಾರ. ಅವ್ರು ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸರ್ಕಾರ, ಪಕ್ಷ ಎರಡೂ ಕೂಡ ಸಮರ್ಥವಾಗಿದೆ. ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನ ನಿಭಾಯಿಸ್ತಾರೆ. ಯಾರು? ಈಗ ಅವ್ರು ಹೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕಾದವರು ಡಿಸಿಎಂ ಅವರು, ನಾನಲ್ಲ. ಅವರು ಕೂಡ ಸಾರ್ವಜನಿಕ ಜೀವನದಲ್ಲಿ ಇದ್ದಾರೆ. ಯಾರು? ಶಾಸಕರು. ಅವರ ಅಹವಾಲುಗಳನ್ನ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕಾಗಿರೋದು ಕೂಡ ಆಡಳಿತದಲ್ಲಿರುವಂತ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಇವರು ಒತ್ತಡದಲ್ಲಿರ್ತಾರೆ, ಅವರು ಸಮಸ್ಯೆನಲ್ಲಿರ್ತಾರೆ. ಸರ್ಕಾರ ನಡೆಸುವಂತವರು ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅನುದಾನ ಬೇಕು ಅಂತಂದ್ರೆ ನನಗೆ ಅನುದಾನ ವಿಚಾರ ಡಿಸಿಎಂ ಅವ್ರದ್ದು ಮತ್ತೆ ಡಿ ಕೆ ಸುರೇಶ್ ಅವರ ಆಶೀರ್ವಾದ ಇದೆ ನನಗೆ. ಹಾಗಾಗಿ ನನ್ನ ಕ್ಷೇತ್ರಕ್ಕೆ ಎಲ್ಲ ರೀತಿಯಲ್ಲೂ ಅನುದಾನ ಸಿಗ್ತಿದೆ. ನೋಡಿ, ನನಗೆ ಬಾಲಕೃಷ್ಣರವರು ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಬರುವಂಥದ್ದು. ನಾನು ಚುನಾವಣೆಗೆ ಮುಂಚಿತವಾಗಿ, ವಿಧಾನಸಭೆ ಚುನಾವಣೆಗೆ ಮುಂಚಿತವಾಗಿ ಮತ್ತು ನಂತರ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಭರವಸೆಗಳನ್ನು ಸಾರ್ವಜನಿಕವಾಗಿ ಕೊಟ್ಟಿದ್ದೇನೆ. ಇವತ್ತು ಸಾರ್ವಜನಿಕವಾಗಿ ಕೊಟ್ಟಿರುವಂತಹ ಮಾತುಗಳಿಗೆ ಇವತ್ತು ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ, ನಮ್ಮದೇ ಮುಖ್ಯಮಂತ್ರಿಗಳು, ನಮ್ಮದೇ ಉಪಮುಖ್ಯಮಂತ್ರಿಗಳು ಇರುವಂತಹ ಸಂದರ್ಭದಲ್ಲಿ ನಾವು ನನ್ನ ಕ್ಷೇತ್ರದಲ್ಲಿ ಆಗಬೇಕಾದಂತಹ ಕೆಲಸಗಳನ್ನು ನಾನು ಕೂಡ ಜವಾಬ್ದಾರಿಯನ್ನ ಹೊತ್ಕೊಂಡು, ನಾನು ಸೋತಿರಬಹುದು, ಆದರೆ ಕೊಟ್ಟ ಮಾತನ್ನ ನಡೆಸ್ಕೊಳ್ಳಿಕ್ಕೆ ಅವಕಾಶ ಇರುವಂತಹ ಸಂದರ್ಭದಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲನೂ ಮಾಡ್ಬಿಡ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಇತಿಮಿತಿನಲ್ಲಿ ನಮ್ಮ ನಾಯಕರು, ನಮ್ಮ ಮಂತ್ರಿಗಳು, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳ ಸಹಕಾರದಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನ ಖಂಡಿತ ಮಾಡ್ತಾ ಇದ್ದೇನೆ. ಮುಂದೆನೂ ಕೂಡ ಮುಂದುವರಿಸ್ತೇನೆ. ಅದು ನನಗೆ ಗೊತ್ತಿಲ್ಲ. ಅವರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ, ನನಗೆ ವಿಚಾರ ಗೊತ್ತಿಲ್ಲ. ಅವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರ ಸಮಸ್ಯೆಗಳನ್ನು ಕೂಡ ಸರ್ಕಾರ ಕೇಳಬೇಕು ಅಂತ ಹೇಳಿದ್ನಲ್ಲ. ಈಗ ಅವರು ಗೆದ್ದಿದ್ದಾರೆ ಶಾಸಕರುಗಳು, ಅವ್ರ ಸಮಸ್ಯೆಯನ್ನು ಕೇಳಬೇಕು. ಖಂಡಿತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದನೆ ಮಾಡಿ ಸಮಸ್ಯೆನ ಬಗೆಹರಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅದೇನೇನು ಯಾರ್ಯಾರು ಏನೇನು ಹೇಳಿದಾರೋ ಗೊತ್ತಿಲ್ಲ. ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಮುಕ್ತವಾಗಿ ಚರ್ಚೆ ಆಗುತ್ತೆ. ಸರ್, ಇದು ಫಸ್ಟ್ ಏನಲ್ಲ, ಹಿಂದೆ ಹಲವು ರೀತಿಯ ಬೆಳವಣಿಗೆಗಳು ರೀತಿ ಆಗಿದೆ. ಮೊದಲೇ ಸರ್ಕಾರ ಸಿಎಂ ಡಿಸಿಎಂ
ಇಂಥ ಮೊದಲೇ ಗಮನ ಹರಿಸಿದ್ರೆ ಇಂಥ ಬೆಳವಣಿಗೆ ಆಗಕ್ಕೆ ಅವಕಾಶನೇ ಸಿಗಲ್ವಲ್ಲ ಅಂತ ಈ ನೋಡಿ, ಎಲ್ಲರ ಆಶಯಗಳನ್ನ ಈಡೇರಿಸಬೇಕಾದ್ರೆ ಬಹಳ ಕಷ್ಟ ಇದೆ. ಅದನ್ನ ಹಂತ ಹಂತವಾಗಿ ಮಾಡ್ತಾ ಇದ್ದಾರೆ. ಈಗ ಏನು ಅವರ ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ಕೂಡ ಸಮಸ್ಯೆನ ಬಗೆಹರಿಸ್ತಾರೆ. ಗ್ಯಾರಂಟಿಗಳ ಎಫೆಕ್ಟ್ ಅಂತ ಸರ್, ಯಾಕಂದ್ರೆ ಅನುದಾನ ಇಲ್ಲ, ಶಾಸಕರಿಗೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ಕ್ಷೇತ್ರಾಭಿವೃದ್ಧಿ ಮಾಡೋದಕ್ಕೆ ಆಗ್ತಾ ಇಲ್ಲ, ಜನರಲ್ಲಿ ಖುಷಿ ಅಂತೇಳಿ ಮುಗಿತಾ ಇದೆ ಅಂತ ಅವರ ನೋಡಿ, ಗ್ಯಾರಂಟಿ ಕೊಟ್ಟಿದ್ರಿಂದನೇ ನಮ್ಮ ಸರ್ಕಾರ ಬಂದಿದೆ. ಪ್ರತಿ ಶಾಸಕರ ಕ್ಷೇತ್ರಕ್ಕೂ ಕೂಡ ಸುಮಾರು 225ರಿಂದ 250 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಗ್ಯಾರಂಟಿ ಗ್ರಾಮೀಣ ಪ್ರದೇಶದಲ್ಲಿ 90% ಜನಕ್ಕೆ ಅದರ ಅನುಕೂಲ ಆಗ್ತಾ ಇದೆ. ಅಲ್ಲಿ ಪಕ್ಷವನ್ನು ಹೊರತುಪಡಿಸಿದೆ, ಜಾತಿನೂ ಹೊರತುಪಡಿಸಿದೆ. ಸೊ ಶಾಸಕರು ಗೆಲ್ಲಕ್ಕೆ ಅವತ್ತು ನಾವು ಏನು ಮಾತನ್ನ ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಅವತ್ತು ಎಲ್ಲ ಅಭ್ಯರ್ಥಿಗಳಾಗಿದ್ದಂಥವರು ಕೂಡ ಇದನ್ನ ಸ್ವಾಗತ ಮಾಡಿದ್ದಾರೆ, ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸೊ ಶಾಸಕರ ಕರ್ತವ್ಯ ಕೂಡ ಹೌದು, ಏನು ಗ್ಯಾರಂಟಿಗಳಿಗೆ ಅನುಷ್ಠಾನ ಮಾಡಬೇಕಾದ್ರೆ. ಸೊ ಕೆಲವೊಂದು ಸಲಹೆಗಳು ಏನ್ ಬರ್ತಾ ಇದೆ ಅದನ್ನ ಮುಖ್ಯಮಂತ್ರಿಗಳು ಗಮನ ಹರಿಸಿ ಬಗೆಹರಿಸ್ತಾರೆ. ಸರ್, ಗ್ಯಾರಂಟಿಗಳಿಂದ ಜನರಿಗೆ ಅನುಕೂಲ ಆಗ್ತದೆ, ಒಪ್ಕೊಳ್ಳೋಣ ಸರ್. ಆದ್ರೆ ಕ್ಷೇತ್ರಗಳ ಅಭಿವೃದ್ಧಿ ಆಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದು ಅಳಲು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನವನ್ನ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ ಕೆಲವು ಕ್ಷೇತ್ರಗಳಿಗೆ. ಇನ್ನೂ ಕೆಲವು ಕ್ಷೇತ್ರಗಳಿಗೆ ವಿಶೇಷ ಅನುದಾನಗಳನ್ನ ಕೂಡ ಕೊಟ್ಟಿದ್ದಾರೆ. ಎಲ್ಲರ ಸಮಸ್ಯೆಯನ್ನ ಕೂಡ ಆಲಿಸ್ತಾರೆ. ಇದೇನು ಅನುದಾನದ ಪೈಪೋಟಿ, ಅನುದಾನಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇವತ್ತೇನು ಹೊಸದೇನಲ್ಲ, ಹಿಂದ್ಲಿಂದನೂ ಕೂಡ ಬಂದಿದೆ. ಹಿಂದ್ಲಿಂದನೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಮೊದಲ 2 ವರ್ಷ ಏನಾಗಿತ್ತು ಅಂತ ಅಂದ್ರೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಏನು ಒಟ್ಟಾರೆ ಬಜೆಟ್ಗಿನ್ನ ಹೆಚ್ಚಿನ ಅನುದಾನವನ್ನ ಸ್ಯಾಂಕ್ಷನ್ಸ್ ಗಳನ್ನ ಮಾಡಿಕೊಟ್ಟಿದ್ರು. ಅನುದಾನ ಇಡದೆ ಸುಮಾರು ಎಲ್ಲ ಇಲಾಖೆಗಳಲ್ಲಿ, ನಗರಾಭಿವೃದ್ಧಿ ಇಲಾಖೆನಲ್ಲಿರ್ಬೋದು, ಗ್ರಾಮೀಣಾಭಿವೃದ್ಧಿ ಇಲಾಖೆನಲ್ಲಿರ್ಬೋದು, ನೀರಾವರಿ ಇಲಾಖೆನಲ್ಲಿರ್ಬೋದು, ಎಲ್ಲ ಇಲಾಖೆಗಳಲ್ಲೂ ಕೂಡ ಇನ್ನ 3 ವರ್ಷ 4 ವರ್ಷ ಆದ್ರೂ ಬಿಲ್ಗಳು. ಈಗ ನೀರಾವರಿ ಇಲಾಖೆನಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಅಷ್ಟು ಕಾಮಗಾರಿಗಳನ್ನ ಕೈಗೆತ್ಕೊಂಡಿದ್ದಾರೆ, ಮಂಜೂರಾತಿಯನ್ನ ಮಾಡಿದ್ದಾರೆ. 1 ಲಕ್ಷ ಕೋಟಿ ರೂಪಾಯಿ ಅನುದಾನ ಅಂತಂದ್ರೆ ಸರ್ಕಾರ ಬಜೆಟ್ ನಲ್ಲಿ ಪ್ರಾವಿಷನ್ ಮಾಡಿರೋದು ಎಷ್ಟು, ಅದನ್ನ ನೀವು ಲೆಕ್ಕ ಹಾಕ್ಬೇಕು. ಅದು ಸರ್ಕಾರ ಹೋಗಕ್ಕಿಂತ ಮುಂಚೆ ಕಳೆದ 2 ವರ್ಷದಿಂದ ಯಾರ್ಯಾರು ಏನೇನ್ ಬೇಕೋ ಮಂಜೂರಾತಿ ಮಾಡಿಬಿಟ್ರು. ಈಗ ನಗರಾಭಿವೃದ್ಧಿ ಇಲಾಖೆನಲ್ಲಿ 5 ವರ್ಷಕ್ಕೆ ಆಗುವಷ್ಟು ಮಂಜೂರು ಮಾಡಿಬಿಟ್ಟಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆನಲ್ಲಿ ಸುಮಾರು 10,000 ಕೋಟಿ ರೂಪಾಯಿ ಬಿಲ್ಗಳು ಬಾಕಿ ಇದೆ. ರಸ್ತೆಗಳು ಸಾಕಷ್ಟು KREDL ಅದು ಇದು ಅಂತೇಳಿ ಎಲ್ಲ ಮಾಡಿ ಕೊಟ್ಬಿಟ್ಟಿದ್ದಾರೆ. ಈಗ ಅದೆಲ್ಲನೂ ಕಡಿಮೆ ಮಾಡ್ಕೊಂಡು ಅವ್ರಿಗೆಲ್ರಿಗೂ ಕೂಡ ನೀವೇ ಮಾಧ್ಯಮಗಳಲ್ಲಿ ಹೇಳ್ತೀರಿ, ಅವ್ನು ಬಿಲ್ ಮಾಡ್ಕೊಂಡ್ಲಿಲ್ಲ ಅಂತ ಸೂಸೈಡ್ ಮಾಡ್ಕೊತಾವನೆ, ಅವ್ನು ಯಾರೋ ಕಮಿಷನ್ ಜಾಸ್ತಿ ಕೇಳ್ತಾವನೆ. ಅವ್ರ ಕಮಿಷನ್ ಯಾಕೆ ಜಾಸ್ತಿ ಕೊಡ್ತಾರೆ ಅಂತ ಅಂದ್ರೆ ಕೆಲಸ ಮಾಡ್ಬಿಟ್ಟಿರ್ತಾರೆ, ತಗಲಾಕಬಿಟ್ಟಿರ್ತಾರೆ. ಇಲ್ಲಿ ಹಣ ಇಲ್ಲ. ಸರ್ಕಾರ ಮಂಜೂರು ಮಾಡುವಾಗಲೇ ಇದನ್ನ ಚಿಂತನೆ ಮಾಡಬೇಕಾಗಿತ್ತು. ಇವತ್ತು ಮುಖ್ಯಮಂತ್ರಿಗಳು ಎಲ್ಲ ಇತಿಮಿತಿಯನ್ನ ತಂದು ಒಂದು ಹಂತಕ್ಕೆ ಇವತ್ತು ಸರಿಪಡಿಸಿದ್ದಾರೆ. ಈ ವರ್ಷ ಸಾಕಷ್ಟು ಅನುದಾನಗಳನ್ನ ಎಲ್ಲ ಕ್ಷೇತ್ರಕ್ಕೂ ಕೊಟ್ಟಿದ್ದಾರೆ. ಕೊಟ್ಟಿರೋದ್ರಿಂದ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಅದು ಎಕ್ಸಿಕ್ಯೂಟ್ ಆಗಬೇಕು. ಈಗ ಏಪ್ರಿಲ್ ಅಲ್ಲಿ ಮಾರ್ಚ್ ಅಲ್ಲಿ ಬಜೆಟ್ ಮಂಡನೆ ಆಗಿದೆ. ಇನ್ನೊಂದು 2-3 ತಿಂಗಳು ಆದ್ಮೇಲೆ ಎಲ್ಲನೂ ಕೂಡ ಸುಲಲಿತವಾಗಿ ಕೆಲಸ ಕಾರ್ಯಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೇಗವಾಗಿ ನಡೀತದೆ. ಎಲ್ಲ ಇಲಾಖೆಗಳು ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಕುಮಾರಸ್ವಾಮಿ. ಕುಮಾರಸ್ವಾಮಿನೇ ರೇಟ್ ಕಾರ್ಡ್ ಇಟ್ಕೊಂಡು ಅಧಿಕಾರ ನಡೆಸ್ತಾರೆ. ಅದರಲ್ಲೇನಿದೆ? ಕುಮಾರಸ್ವಾಮಿ ಅವರ ಅಧಿಕಾರಾವಧಿನಲ್ಲಿ ರೇಟ್ ಕಾರ್ಡ್ ಎಲ್ಲದಕ್ಕೂ ಅವರೇ ಫಿಕ್ಸ್ ಮಾಡಿ ಮಾಡಿಕೊಂಡಿದ್ದು. ಬೇರೆಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ವಿಜೇಂದ್ರ ಕೂಡ ಆರೋಪ ಮಾಡಿದ್ದಾರೆ ಸರ್, ಕಮಿಷನ್ ಮಾಫಿ ನಡೀತಾ ಇದೆ. ವಿಜೇಂದ್ರನ ಆಡಳಿತವನ್ನು ಕೂಡ ನೀವು ನೋಡಿದ್ದೀರಿ. ಯಡಿಯೂರಪ್ಪನವರ ಕಾಲದ ಆಡಳಿತವನ್ನ, ವಿಜೇಂದ್ರ ಅವರ ಆಡಳಿತವನ್ನು ನೀವು ನೋಡಿದ್ದೀರಿ. ನಾನು ಯಾರ ಬಗ್ಗೆನೂ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಸರ್ಕಾರ ಎಲ್ಲದಕ್ಕೂ ಕಡಿವಾಣ ಹಾಕಿ ಹಂತ ಹಂತವಾಗಿ ಸರಿಪಡಿಸುವಂತ ಕೆಲಸ ಮಾಡ್ತಾ ಇದೆ. ಅದು ಕೆಲವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಬಿಜೆಪಿಯವರು JDS ಆರೋಪ ಮಾಡ್ತಾರೆ. ಈಗ ನಮಗೆ ಟ್ಯಾಕ್ಸ್ ಕೊಡ್ತಾರಾ ಕುಮಾರಸ್ವಾಮಿ ಅವರು? ಕುಮಾರಸ್ವಾಮಿ ಅವರು ಧ್ವನಿ ಎತ್ತಲಿ 5 ಲಕ್ಷ ಕೋಟಿ ರೂಪಾಯಿ ಹಣ ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ.
ಕೊಡ್ಲಿ, ಕರ್ನಾಟಕದ ಪರವಾಗಿ ಧ್ವನಿ ಎತ್ತಲಿ, ನೀರಾವರಿ ಯೋಜನೆಗಳನ್ನ ಮಂಜೂರು ಮಾಡಿಸ್ಕೊಡ್ತೀನಿ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು. ಈಗ ಮಂತ್ರಿಗಳಿದ್ದಾರೆ, ಪ್ರೆಷರ್ ಹಾಕ್ಲಿ, ಹೇಳಿದಾರೆ ಪ್ರಧಾನಮಂತ್ರಿಗಳಿಗೆ. ನನ್ನನ್ನು ಯಾರು ಬಂದು ಕೇಳಲಿಲ್ಲ ಅಂತಾರೆ. ಅದು ಜವಾಬ್ದಾರಿ ಅಲ್ವಾ ಒಬ್ಬ ರಾಜ್ಯವನ್ನ ಪ್ರತಿನಿಧಿಸ್ತಕ್ಕಂಥ ಒಬ್ಬ ನಾಯಕರಿಗೆ? ಅದು ಅವ್ರ ಜವಾಬ್ದಾರಿ ಆಗ್ತದೆ. ನಾನು ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಸೊ ಅವ್ರೇನೇನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಲ್ಲಿ ಕೆಲಸ ಕಡಿಮೆ ಅಂತ ಕಾಣಿಸ್ತದೆ, ಬೆಂಗಳೂರಲ್ಲೇ ಇರ್ತಾರೆ. ಮೊದಲು ಬೆಂಗಳೂರು ಟನಲ್ ಅನ್ನು ವಿರೋಧ ಮಾಡಿದ್ರು. ನಿನ್ನೆ ಗಡ್ಕರಿ ಅವರನ್ನ ಭೇಟಿ ಮಾಡಿದ್ದಾರೆ ಕುಮಾರಸ್ವಾಮಿಗಳು. ಟನಲ್ ಕೂಡ ಒಂದು ಸರ್ಕಾರ ವತಿಯಿಂದ ಮಾಡ್ತೀವಿ. ನೋಡಪ್ಪ, ಅವರ ಹೇಳಿಕೆಗಳೇನಿದೆ ಅದು ಒಂದೊಂದು ಸಾರಿ ಒಂದೊಂದು ರೀತಿ ಇರ್ತದೆ. ಬೆಂಗಳೂರಿನ ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು. 27ನೇ ತಾರೀಕು ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಬೆಂಗಳೂರು ಬಹಳಷ್ಟು ಕಣ್ಣಿಗೆ ಕಾಣದಷ್ಟು ದೂರ ಬೆಳೆದುಬಿಟ್ಟಿದೆ. ವಿಶ್ವದ ಭೂಪಟದಲ್ಲಿ ಸಮಸ್ಯೆಗಳನ್ನ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ತನ್ನದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸೊ ಈಗ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಕಸದ ಸಮಸ್ಯೆ ಇದೆ. ಇದೆಲ್ಲವನ್ನು ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಲಾಂಗ್ ಟರ್ಮ್ ಪ್ಲಾನ್ ಅನ್ನ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಸುಮಾರು 1,00,000 ಕೋಟಿ ರೂಪಾಯಿ ಯೋಜನೆಯನ್ನ ಸುಮಾರು ಮೆಟ್ರೋ ವಿಸ್ತರಣೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಬರ್ಬನ್ ರೈಲ್ಗೆ ಹಣವನ್ನ ನೀಡ್ತಾ ಇದ್ದಾರೆ, ಮತ್ತೊಂದು ಕಡೆ ಟನಲ್ಗೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಟನಲ್ ಅನ್ನ ಮಾಡಲಿಕ್ಕೆ ಕಾರ್ಯಸೂಚಿಯನ್ನ ತಯಾರಾಗಿದೆ. ಫ್ಲೈಓವರ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಮುಖ್ಯ ರಸ್ತೆಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನ ನಿಗದಿ ಮಾಡಿದ್ದಾರೆ. ಸೊ ಹೀಗೆ ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇದೆ. ಆ ಕೆಲಸ ಕಾರ್ಯಗಳು ಆಗಬೇಕು ಅಂತ ಅಂದ್ರೆ ಯಾವುದೇ ಒಂದು ಕೆಲಸ ಆಗಬೇಕು ಅಂದ್ರೂ ಕೂಡ ಒಂದು ಹಣಕಾಸಿನ ವ್ಯವಸ್ಥೆನ ನೋಡಬೇಕಾಗ್ತದೆ, ಎರಡನೇದು ವಿನ್ಯಾಸವನ್ನ ನೋಡಬೇಕಾಗ್ತದೆ, ಎಸ್ಟಿಮೇಟ್ಸ್ ಮಾಡಬೇಕಾಗ್ತದೆ, ಅಪ್ರೂವಲ್ ತಗೋಬೇಕಾಗ್ತದೆ. ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆ. ಇನ್ನು ಮುಂದಿನ 6 ತಿಂಗಳೊಳಗಡೆ ಎಲ್ಲ ಕೆಲಸಗಳು ಕೂಡ ಒಂದೊಂದಾಗಿ ಹಂತವಾಗಿ ಗ್ರೌಂಡ್ ಆಗುವಂತ ಸಾಧ್ಯತೆಗಳಿದೆ. ಏನಿಲ್ಲ, ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಇದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಕೋಪುಲ್ ಎಲೆಕ್ಷನ್ ಬಹಳ ಭರ್ಜರಿ ನಡೀತಾ ಇದೆ. ಈ ಸರಿ ಕೆಎಂಎಫ್ ಏನಾದರೂ ರೋಚಕತೆ ಇರುತ್ತೆ ಸರ್? ಯಾವುದು ಕೋಲಾರದ ಭರ್ಜರಿ ಏನಿಲ್ಲ, ಚುನಾವಣೆ ನಡೀತಾ ಇದೆ. ಚುನಾವಣೆಗಳು ನಡೆದಾಗ ಭರ್ಜರಿ ಅನ್ನಿಸ್ತದೆ, ಚುನಾವಣೆ ಆದ್ಮೇಲೆ ಅದು ಭರ್ಜರಿ ಹೊರಟೋಗಿರುತ್ತೆ. ಸದ್ಯಕ್ಕೆ ಈಗ ನಾನು ಬಮೂಲ್ನ ಅಧ್ಯಕ್ಷನಾಗಿದ್ದೇನೆ, ಅಷ್ಟು ಮಾತ್ರ ನನಗೆ ಗೊತ್ತು. ನನಗೆ ಸ್ವಲ್ಪ ಕೇಳಿಲ್ಲ. ನಾನು ಸ್ವಲ್ಪ ದಿನ ಎಲ್ಲವನ್ನು ಬಿಟ್ಟು ಬರೀ ಸಾರ್ವಜನಿಕರಿಗೆ ಕಾರ್ಯಕರ್ತನಾಗಿದ್ದು ಜೊತೆಯಲ್ಲಿ ಇದ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಆಶಯ ಇತ್ತು. ಎಲ್ಲ ನಾಯಕರು ಮತ್ತು ಎಲ್ಲ ಕಾರ್ಯಕರ್ತರ ಒತ್ತಾಸೆ ಮೇರೆಗೆ ಇವತ್ತು ಬಮೂಲ್ನ ಅಧ್ಯಕ್ಷನಾಗಿದ್ದೇನೆ. ಅಲ್ಲಿ ಕೆಲಸ ಮಾಡುವಂತ ಅವಕಾಶಗಳು ಸಾಕಷ್ಟಿವೆ. ಸೊ ಅದರಲ್ಲಿ ಏನು ಬದಲಾವಣೆಗಳನ್ನು ತರಬಹುದು, ಯಾವ ರೀತಿಯಾಗಿ ಬಮೂಲ್ ವ್ಯಾಪ್ತಿ ಕೂಡ ಬಹಳ ದೊಡ್ಡದು. ಸುಮಾರು 18 ಲಕ್ಷ ಲೀಟರ್ಗೂ ಹೆಚ್ಚು ಹಾಲನ್ನ ನಾವು ಶೇಖರಣೆ ಮಾಡ್ತಾ ಇದ್ದೀವಿ. ಸೊ ಅದರ ಯಾವ ರೀತಿಯಾಗಿ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಬಹುದು, ಹೆಚ್ಚುವರಿ ಮಾಡಬಹುದು ಮತ್ತು ರೈತರಿಗೆ ಯಾವ ರೀತಿ ಅನುಕೂಲ ಮಾಡಬಹುದು. ಸೊ ಇವತ್ತು ಕಾಂಪಿಟೇಷನ್ ಬೆಂಗಳೂರಿನಲ್ಲಿ ಬೇರೆ ಬೇರೆ ರಾಜ್ಯದಿಂದ ಹಾಲುಗಳು ಬರ್ತಾ ಇದೆ. ಖಾಸಗಿ ಒಡೆತನ ಇರ್ತಕ್ಕಂಥವರು ಕೂಡ ಸಾಕಷ್ಟು ಕಾಂಪಿಟೇಷನ್ ಅನ್ನ ಕೊಡ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ಸರಿ ಮಾಡಿಸಬೇಕಾದಂಥದ್ದು ನಮ್ಮ ಹೊಸ ಆಡಳಿತ ಮಂಡಳಿಯ ಮೇಲೆ ಇದೆ. ಈಗ ನಾವು ಆಡಳಿತ ಮಂಡಳಿ ಸಭೆ ಇನ್ನೊಂದು ವಾರ ಒಳಗಡೆ ಸಭೆ ಸೇರಿ
ಅವರ ಎಲ್ಲರ ಸಲಹೆಗಳನ್ನು ಸಮಸ್ಯೆಗಳನ್ನು ಆಲಿಸಿ ನಂತರ ಕೆಲವೊಂದಷ್ಟು ಬದಲಾವಣೆಗಳನ್ನು ಹೊಸ ರೂಪ ಕೊಡಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಮಾರುಕಟ್ಟೆ ವಿಸ್ತರಣೆಗೆ ಮತ್ತು ರೈತರಿಗೆ ಅನುಕೂಲ ಮಾಡೋ ವಿಚಾರದಲ್ಲಿ ನಾವು ಸಾಕಷ್ಟು ಚರ್ಚೆಯನ್ನು ಮಾಡ್ತೇವೆ. ಸರ್ಕಾರವನ್ನು ಕೂಡ ಭೇಟಿ ಮಾಡಿ ಸರ್ಕಾರದ ಜೊತೆನೂ ಕೂಡ ನಾವು ನಮ್ಮ ಬೇಡಿಕೆಗಳನ್ನು ಏನು ಒಕ್ಕೂಟದ ವ್ಯವಸ್ಥೆಗೆ ಒಂದು ಶಕ್ತಿ ತುಂಬಲಿಕ್ಕೆ ಸರ್ಕಾರದ ಬೆಂಬಲವನ್ನು ಕೂಡ ಕೋರ್ತೇವೆ.